ಪುಣ್ಯ ಕೆಲಸಗಳನ್ನು ಮಾಡೋದು ಯಾರಿಗೂ ಸಾಧ್ಯ ಮತ್ತು ಅದು ಸುಲಭ ಅಂತ ಹೇಳ್ತಾರೆ. ಅದರ ಜೊತೆಗೆ ಕೆಲವು ಸರಳ ಪುಣ್ಯ ಕೆಲಸಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತು ಈ ಥರ ಇದೆ. யாவர்க்குமாம் இறைவர்க்கு ஒரு பச்சிலை, யாவர்க்குமாம் பசுவுக்கு ஒரு கையுறை, யாவர்க்குமாம் உண்ணும்போது ஒரு கைப்பிடி, ಯಾವರ್ಕುಮಾಂ ಪಿರರ್ಕು ಇನ್ನುರೈ ದಾನೆ. ಇದು ಕನ್ನಡ ಅನುವಾದ ಈ ಥರ ಇದೆ. ಯಾರಿಗೂ ಶಕ್ಯ ಪರಮನಿಗೊಂದು ಹಸುರೆಲೆ, ಯಾರಿಗೂ ಶಕ್ಯ ಹಸುವಿಗೂ ಒಂದು ಹಿಡಿ ಹುಲ್ಲು, ಯಾರಿಗೂ ಶಕ್ಯ ಹಸುವಿಗೆ ಒಂದು ತುತ್ತು, ಯಾರಿಗೂ ಶಕ್ಯ ಇಂಪಾದ ಮಾತು, ಯಾರಿಗೂ ಶಕ್ಯ ಪರಮನಿಗೆ ಒಂದು ಹಸಿರೆಲೆ, ಹಸಿರು ಎಲೆ. ಪೂಜೆಗಳು ದೇವಸ್ಥಾನದಲ್ಲಿ ನಡೆಯುತ್ತೆ, ಮನೆಯಲ್ಲೂ ನಡೆಯುತ್ತೆ. ದೇವಸ್ಥಾನದಲ್ಲಿ ಭಕ್ತರ ಕಾಣಿಕೆ ಮತ್ತು ಸೇವಾರ್ಥಿಗಳ ಸಹಾಯ, ಇದರಿಂದ ಪೂಜೆ ನಡೆಯುತ್ತೆ, ಸೇವೆಗಳು ನಡೆಯುತ್ತೆ, ಉತ್ಸವಗಳು ನಡೆಯುತ್ತೆ, ಮತ್ತು ಜಾತ್ರೆಗಳು ಕೂಡ ನಡೆಯುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಎಲ್ಲರೂ ಅದನ್ನು ನೋಡಿ ಭಾಗವಹಿಸ್ತಾರೆ, ಅದನ್ನು ನೋಡಿ ಆನಂದ ಪಡ್ತಾರೆ. ಮನೆಯಲ್ಲಿ ಪೂಜೆ ಅವರವರ ಶಕ್ತಿಗೆ ಅನುಸಾರವಾಗಿ ನಡೆಯುತ್ತೆ. ಅನುಕೂಲ ಇರೋರು ಆಡಂಬರವಾಗಿ ಮಾಡ್ತಾರೆ, ಅನುಕೂಲ ಇಲ್ಲದೇ ಇರೋರು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಇದರಲ್ಲಿ ಯಾವ ಥರ ಪೂಜೆಗಳನ್ನು ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋದು ನೋಡೋಣ. ಪೂಜೆ ಯಾವ ಭಾವನೆಯಲ್ಲಿ ಮಾಡಬೇಕಂದ್ರೆ ನಿಷ್ಕಾಮ ಭಾವನೆಯಲ್ಲಿ, ಅಂದರೆ ಫಲವನ್ನು ಇಚ್ಛಿಸದೆ ಮಾಡಬೇಕು. ಪೂಜೆ ಮಾಡಬೇಕಷ್ಟೆ. ಮನಸ್ಸಿನಲ್ಲಿ ಪ್ರೀತಿಯಿಂದ ಮತ್ತು ಸಂಪೂರ್ಣ ನಿಷ್ಠೆಯಿಂದ ಪೂಜೆಗಳನ್ನ ಮಾಡಬೇಕು. ಈ ಪೂಜೆ ನಾನು ಮಾಡ್ತಾ ಇಲ್ಲ, ದೇವರು ತನಗೋಸ್ಕರ ಮಾಡಿಸ್ಕೊಳ್ತಾ ಇದ್ದಾನೆ ಅನ್ನುವಂಥ ಶರಣಾಗತಿ ಭಾವನೆಯಲ್ಲಿ ಮಾಡಬೇಕು. ಮತ್ತು ನಾವು ಜನಿಸಿರುವುದೇ ಪರಮಾತ್ಮನ ಸೇವೆಗೆ ಅನ್ನುವ ಒಂದು ಸಮರ್ಪಣಾ ಭಾವನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಪೂಜೆಗಳನ್ನು ಒಂದು ಕಾರ್ಯ ಅಥವಾ ಕೆಲಸ ಅಂತ ತಿಳ್ಕೊಬಾರ್ದು. ಇದು ಒಂದು ಸೇವೆ, ಭಗವಂತನಿಗೆ ನಾವು ಮಾಡುವಂಥ ಸೇವೆ. ಪೂಜೆ ಮಾಡದೇ ಇರುವಂಥ ಸಮಯದಲ್ಲಿ ಕೂಡ, ಅಂದರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ಇರುವಾಗ ಕೂಡ ಮನಸ್ಸಿನಲ್ಲಿ ಸದಾ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಇರ್ಬೇಕು. ಈ ಥರ ಭಾವದಿಂದ ಪೂಜೆಗಳನ್ನು ಮಾಡಿದರೆ ದೇವರು ಅದನ್ನು ಒಪ್ಕೊಳ್ತಾನೆ. ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ದಾರೆ, ಯಾರಿಗೂ ಶಕ್ಯ ಪರಮನಿಗೆ ಒಂದು ಹಸುರೆಲೆ. ಶಕ್ಯ ಅಂದರೆ ಸಾಧ್ಯ ಅಂತ, ಯಾರಿಗೆ ಬೇಕಾದರೆ ಸಾಧ್ಯ. ಇಲ್ಲಿ ಎಲೆ ಅಂದರೆ ಎಲೆ ಅಂತ ಅಲ್ಲ, ಸರಳತೆಯನ್ನು ತೋರಿಸ್ತದೆ. ನಿಮ್ಮ ಹತ್ರ ಏನು ದ್ರವ್ಯಗಳಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ. ಯಾರಿಗೂ ಶಕ್ಯ ಹಸುವಿಗೂ ಇಡೀ ಹುಲ್ಲು. ಹಸು ಅಂದರೆ ಇತರ ಪ್ರಾಣಿಗಳಂತ ಅರ್ಥ. ಹುಲ್ಲು ಅಂದರೆ ಆ ಪ್ರಾಣಿಗಳು ತಗೊಳ್ಳುವಂಥ ಸೂಕ್ತವಾದ ಆಹಾರ. ಪ್ರಾಣಿಗಳ ಮೇಲೆ ದಯೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಪುಣ್ಯದ ಕೆಲಸ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಂತನ ಒಂದು ಅಂಶ ಇದೆ ಅನ್ನುವ ಒಂದು ನಂಬಿಕೆ ಇದೆ. ಅದರಿಂದಾಗಿ ಪ್ರಾಣಿಗಳನ್ನು ಪ್ರೀತಿಸುವುದು, ಪೋಷಿಸುವುದು ಮತ್ತು ರಕ್ಷಿಸುವುದು ಇವು ಮಾಡಿದರೆ ಇದು ದೇವರಿಗೆ ನಾವು ಸೇವೆ ಮಾಡ್ದಂಗೆ ಒಂದು ಲೆಕ್ಕ ಆಗುತ್ತೆ. ಅದರಿಂದಾಗಿ ಪ್ರಾಣಿಗಳ ಮೇಲಿನ ದಯೆಯನ್ನು ಎರಡನೇ ಪುಣ್ಯ ಕೆಲಸವಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಸರಳ, ಯಾರು ಬೇಕಾದರೂ ಮಾಡಬಹುದು, ಎಲ್ರಿಗೂ ಸಾಧ್ಯ ಇದೆ. ಮೂರನೇದಾಗಿ ಯಾರಿಗೂ ಶಕ್ಯ ಹಸಿವಿಗೂ ಒಂದು ತುತ್ತು. ಅಂದರೆ ಆಹಾರವನ್ನು ಹಂಚಿಕೊಂಡು ತಿನ್ನಿ ಅಂತ. ಹಸಿದು ಬಂದಿರ್ತಾರೆ, ನಾವು ಅವ್ರಿಗೇನು ಒಂದು ಔತಣ ಊಟ ಹಾಕೋದು ಬೇಕಾಗಿಲ್ಲ. ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಒಂದು ಭಾಗವನ್ನು ಅವರಿಗೆ ಹಂಚ್ಕೋಬೇಕು. ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ.
ಅದು ಒಂದು ಬಹಳ ಒಂದು ಮಾನವೀಯತೆಯ ಒಂದು ಗುರುತು. ನಾಲ್ಕನೇದಾಗಿ, ಯಾರಿಗೂ ಶಕ್ಯ ಇಂಪಾದ ಮಾತು. ನಾವು ಒಬ್ಬರನ್ನು ಪ್ರೀತಿಯಿಂದ ಮಾತಾಡಿಸಿದ್ರೆ ಅದು ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದರ ಜೊತೆಗೆ ಈ ಮಾತುಗಳನ್ನು ಕೇಳುವವರೆಗೆ ಅವರ ಹೃದಯದಲ್ಲಿ ಬಹಳ ಸಂತೋಷ ಉಂಟಾಗುತ್ತೆ, ಧೈರ್ಯ ತುಂಬುತ್ತೆ, ಶಾಂತಿ ನೆಲೆಯುತ್ತೆ, ಉತ್ಸಾಹ ತುಂಬುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಒಂದು ಶಕ್ತಿ ಮೃದುವಾದ ಮಾತುಗಳಿಗೆ ಇದೆ. ಮತ್ತು ಕುಟುಂಬದಲ್ಲಿ ಆಗಲಿ ಅಥವಾ ಸ್ನೇಹಿತರಲ್ಲಾಗಲಿ ಅಥವಾ ಸಮಾಜದಲ್ಲಿ ಆಗಲಿ ಒಂದು ಸಾಮರಸ್ಯವನ್ನು ತರುವಂಥ ಒಂದು ಶಕ್ತಿ ಪ್ರೀತಿಯ ಮಾತಿಗೆ ಇದೆ. ಮತ್ತು ಜನಗಳ ಮಧ್ಯೆ ಇರುವಂಥ ಘರ್ಷಣೆಯನ್ನು ಕಡಿಮೆ ಮಾಡುವಂಥದ್ದು ಒಂದು ಇಂಪಾದ ಮಾತುಗಳು, ಹಿತಕರವಾದ ಮಾತುಗಳು. ಇದು ಒಂದು ಶಕ್ತಿಶಾಲಿ ಸಾಧನ. ಅಂದರೆ ಎಂಥ ವಿಷಪೂರಿತ ಒಂದು ವಾತಾವರಣವನ್ನು ಕೂಡ ಇದು ಅಮೃತವಾಗಿ ಬದಲಾಯಿಸುವಂಥದ್ದು. ಅದರಿಂದಾಗಿ ನಮ್ಮಿಂದ ಸಾಧ್ಯ ಆದಷ್ಟು ಯಾರಾದರೂ ನಮಗೆ ಸಲಹೆ ಕೇಳಕ್ಕೆ ಬಂದರೆ ಅಥವಾ ತಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಬಂದರೆ ನಾವು ಅವ್ರಿಗೆ ಸಮಾಧಾನ ಹೇಳುವಂಥ ಮಾತುಗಳನ್ನ ಆಡಬೇಕು, ಉತ್ಸಾಹ ತುಂಬುವಂಥ ಮಾತುಗಳನ್ನ ಆಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಶೇಷ ನೀವು ಗಮನಿಸಬೇಕು. ಮೊದಲ 3 ಸಾಲುಗಳಲ್ಲಿ ನೀವು ಗಮನಿಸಿದರೆ, ಒಂದು ಹಸಿ ಎಲೆ, ಒಂದು ಹಿಡಿ ಹುಲ್ಲು, ಒಂದು ತುತ್ತು, ಈ ಥರ ಒಂದು 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 ಅಂತ ತೋರಿಸ್ಕೊಂಡು ಬಂದೆ. ಒಂದು ಅಳತೆ ಕೊಟ್ಟಿದ್ದಾರೆ. ಯಾಕಂದರೆ ಇವೆಲ್ಲ ದ್ರವ್ಯಗಳು. ಅಂದರೆ ಇವೆಲ್ಲ ಕೊಡ್ತಾ ಕೊಡ್ತಾ ಕಡಿಮೆ ಆಗುವಂಥದ್ದು. ಅದರಿಂದಾಗಿ ತಿರುಮೂಲರಿಗೆ ಗೊತ್ತಿತ್ತು, ಎಲ್ಲವನ್ನೂ ಇವನು ದಾನ ಮಾಡಿಬಿಟ್ರೆ ಇವನಿಗೇನು ಉಳಿಯಲ್ಲ ಅನ್ನೋಕ್ಕೋಸ್ಕರ ಎಲ್ಲೆಲ್ಲಿ ನಾವು ಸರಕುಗಳನ್ನು ಬೇರೆಯವ್ರಿಗೆ ಕೊಡ್ತೀವೋ ಅಲ್ಲಿ ಒಂದು 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 ಅಂತ ಹೇಳಿ ಅಳತೆ ಕೊಟ್ಬಿಟ್ರು. ಅಷ್ಟೇ ಮಾಡಿ ಸಾಕು. ಕೊನೆಯದಲ್ಲಿ ಬರುವಂಥ ಇಂಪಾದ ಮಾತಿಗೆ ಮಾತ್ರ ಆ ಥರ ಒಂದು ಮಿತಿಯನ್ನು ಅವರು ವಿಧಿಸಿಲ್ಲ. ಯಾಕೆಂದರೆ ಮಾತುಗಳು ಎಷ್ಟು ಬೇಕಾದರೂ ಆಡ್ಬೋದು, ನಮಗೆ ಅದು ಕರಗುವುದಿಲ್ಲ, ಕಡಿಮೆ ಆಗೋದಿಲ್ಲ. ನಾವು ಎಷ್ಟು ಕೊಟ್ಟರೂ ಅದು ಕಡಿಮೆ ಆಗೋದಿಲ್ಲ. ಅದರಿಂದಾಗಿ ಮಾತುಗಳ ವಿಷಯದಲ್ಲಿ ಅವರು ಈ ಥರ ಒಂದು ಮಾತು ಅಂತ ಹೇಳಿ, ಇಂಪಾದ ಒಂದು ಮಾತು ಅಂತ ಹೇಳಿಲ್ಲ, ಇಂಪಾದ ಮಾತುಗಳು ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಅದರ ಅರ್ಥ ಏನಪ್ಪ ಅಂದರೆ, ನಾವು ಆದಷ್ಟು ನಮ್ಮನ್ನು ಬೇಡಿ ಬಂದವರ ಹತ್ರ ನಾವು ಹಿತವಾದ ಮಾತುಗಳನ್ನೇ ಆಡಬೇಕು. ಈ 4 ಕೆಲಸ ಯಾವುದ್ಯಾವುದು? ದೇವರಿಗೆ ಪೂಜೆ ಮಾಡುವುದು, ಅಥವಾ ಪ್ರಾಣಿಗಳಿಗೆ ಆಹಾರ ಕೊಡುವುದು, ನಮ್ಮಲ್ಲಿ ಇರುವ ಆಹಾರವನ್ನು ಸಹ ಜೀವಿಗಳ ಜೊತೆ ಹಂಚಿಕೊಳ್ಳೋದು, ನಮ್ಮ ಹತ್ರ ಬಂದವರ ಹತ್ರ ಹಿತವಾದ ಮಾತುಗಳನ್ನ ಆಡುವುದು. ಈ 4 ಪುಣ್ಯ ಕೆಲಸಗಳನ್ನ ನಾವು ಯಾರು ಬೇಕಾದ್ರೂ ಮಾಡಬಹುದು ಅಂತ ತಿರುಮೂಲರು ಹೇಳ್ತಾ ಇದ್ದಾರೆ. ನಮಸ್ಕಾರ.